ಎರಡು ದೀಕ್ಷೆಗಳಿಹವು ಬಾಹ್ಯಾಂತರವೆನಿಪನಾಮದಲ್ಲಿ ಬುಧರಿಂದರಿತು ದೀಕ್ಷಿತನಾಗು ದೀರ್ಘದ್ವೇಷಗಳ ಬಿಟ್ಟು. ಹರಿಯೇ ಸರ್ವೋತ್ತಮಕ್ಷರಾಕ್ಷರ ಪುರುಷ ಪೂಜಿತ ಪಾದ ಜನ್ಮಾದ್ಯರ ವಿದೂರ ಸುಖಾತ್ಮ ಸರ್ವಗನೆಂದು ಸ್ಮರಿಸುತ್ತಿರು. ತವ ಕಥಾಮೃತಂ ತಪ್ತಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿಯೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 18. ಎರಡು ದೀಕ್ಷೆಗಳಿಹವು ಬಾಹ್ಯಾಂತರವೆನಿಪನಾಮದಲ್ಲಿ ಬುಧರಿಂದರಿತು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಬಾಹ್ಯ ಮತ್ತು ಅಂತರ ಎಂಬ ಎರಡು ಪ್ರಕಾರವಾದ ದೀಕ್ಷೆಗಳಿವೆ ಎಂದು ತಿಳಿಸುತ್ತಾ ಸಕಲ ದೋಷ ವಿದೂರನಾದ ಶ್ರೀಹರಿಯೇ ಸರ್ವೋತ್ತಮನೆಂದು ಸ್ಮರಿಸುತ್ತಿರಬೇಕೆಂದು ಹೇಳುತ್ತಾರೆ. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಎಂಬ ಜ್ಞಾನಾನುಸಂಧಾನದಿಂದ ಸಕಲ ಕರ್ಮಗಳನ್ನು ಮಾಡುತ್ತಿರುವ ಶ್ರೀ ಪರಮಾತ್ಮನ ಭಕ್ತರಿಗೆ ಇರುವ ಸಾಧನಾ ಮಾರ್ಗಗಳು ಎರಡು ಪ್ರಕಾರ. ಇವುಗಳಿಗೆ ದೀಕ್ಷೆ ಎಂದು ಹೆಸರು. ದೀಕ್ಷಾ ಉಭಯ ಪ್ರಕಾರ, ಬಾಹ್ಯ ದೀಕ್ಷಾ ಮತ್ತು ಅಂತರ್ದೀಕ್ಷಾ ಎಂದು. ಬಾಹ್ಯ ದೀಕ್ಷಾ ಹೊರಗೆ ಪ್ರತ್ಯಕ್ಷ ರೂಪದಲ್ಲಿ ಗೋಚರಿಸುವ ದೀಕ್ಷಾಗಳು ಬಾಹ್ಯ ದೀಕ್ಷಾಗಳೆನಿಸುವವು. ನಿತ್ಯವೂ ಸಕಾಲದಲ್ಲಿ ಸ್ನಾನ ಮಾಡುವುದು, ದ್ವಾದಶ ನಾಮಗಳು ಮತ್ತು ಪಂಚಮುದ್ರಾಧಾರಣ, ಮೃತ್ತಿಕಾಧಾರಣ, ತ್ರೈಕಾಲಿಕ ಸಂಧ್ಯಾವಂದನೆ, ದೇವಪೂಜಾಕ್ರಮ, ಗುರು ಹಿರಿಯರ ಶುಶ್ರೂಷ, ಅತಿಥಿ ಸತ್ಕಾರ, ಪಾವನರ ಪಂಕ್ತಿ ಭೋಜನ ಇತ್ಯಾದಿಗಳು ಸತ್ಕರ್ಮಾನುಷ್ಠಾನಗಳು. ಸತ್ಛಾತ್ರ ಅಧ್ಯಯನ ಅಧ್ಯಾಪನಾದಿಗಳು ಇವು ವಿಷ್ಣು ಭಕ್ತರ ಬಾಹ್ಯ ದೀಕ್ಷೆಗಳು. ಅಂತರ್ದೀಕ್ಷಾ ಮಾನಸಿಕ ಪೂಜಾಕ್ರಮ, ಚಿತ್ತದಲ್ಲಿ ಶ್ರೀಹರಿಯ ಪ್ರತೀಕವನ್ನು ನಿಲ್ಲಿಸಿಕೊಂಡು ನಿರಂತರ ಧ್ಯಾನೋಪಾಸನೆ, ಸ್ಥೂಲ ದೇಹವನ್ನು ಶ್ರೀಶನ ರಥವೆಂದು ಭಾವಿಸಿ ಹೃದಯ ಕಮಲವೇ ಬಿಂಬನ ಪೀಠಸ್ಥಾನವೆಂದು ಉತ್ತಮ ಅನುಸಂಧಾನದಿಂದ ಪಿಂಡಾಂಡ ರೂಪವಾದ ದೇಹಗತ ಸಕಲೇಂದ್ರಿಯಗಳಲ್ಲಿ ಶ್ರೀ ಪರಮಾತ್ಮನ ವ್ಯಾಪ್ತಿ, ಅವನ ವ್ಯಾಪಾರ ವಿಶೇಷಗಳನ್ನು ಧ್ಯಾನಿಸುವುದು, ಸರ್ವತ್ರ ವ್ಯಾಪ್ತನಾದ ಆ ಸರ್ವೋತ್ತಮನ ವ್ಯಾಪ್ತೋಪಾಸನಾ ಕ್ರಮ ಇತ್ಯಾದಿ ಆಂತರಿಕವಾದ ಗೋಪ್ಯವಾಗಿ ನಡೆಯಲ್ಪಡುವ ಕರ್ಮರೂಪವಾದ ದೀಕ್ಷೆಗಳೆಲ್ಲವೂ ಅಂತರ್ದೀಕ್ಷೆಗಳೆಂದೆನಿಸುವವು. ಅನುಸಂಧಾನದಿಂದ ನನ್ನ ಹೆಂಡತಿ, ಮಕ್ಕಳು, ಪ್ರಿಯ ವಸ್ತುಗಳು, ನನ್ನ ಜೀವ, ಅತ್ಯಂತ ಶ್ರೇಷ್ಠನಾದ ನಿನ್ನ ಅಧೀನಗಳು ಎಂಬ ಉಪಾಸನಾ ಕ್ರಮವು ಅಂತರ್ದೀಕ್ಷೆಯು. ವಿಷ್ಣು ದೀಕ್ಷೆಯೇ ಸರ್ವೋತ್ಕೃಷ್ಟವಾದದ್ದು. ಬಾಹ್ಯಾದಿ ಸಕಲ ದೇವತೆಗಳಿಗೂ ಶ್ರೀ ವಿಷ್ಣುವೇ ನಿಯಾಮಕನು. ಅಕ್ಷರ ನಾಮಕಳಾದ ಶ್ರೀ ಲಕ್ಷ್ಮಿಗಿಂತ ಉತ್ತಮೋತ್ತಮನು. ಸಮಾಭ್ಯಧಿಕ ಶೂನ್ಯನಾದ ಸರ್ವೋತ್ತಮನ ವಿಷಯ ಧ್ಯಾನವೇ ಅತ್ಯುತ್ತಮವಾದ ವಿಷ್ಣು ದೀಕ್ಷೆಯು. ವಿಷ್ಣು ಭಕ್ತರಲ್ಲಿ ದ್ವೇಷವನ್ನು ತ್ಯಾಗ ಮಾಡಬೇಕು. ವಿಷ್ಣು ದೀಕ್ಷಾಪರನಾದ ಒಬ್ಬ ಭಕ್ತನಲ್ಲಿ ಅಥವಾ ವಿದ್ವಾಂಸನಲ್ಲಿ ಮಾತ್ಸರ್ಯ, ದ್ವೇಷ ಇತ್ಯಾದಿಗಳು ಸತ್ಸಾಧನೆಗೆ ಮಾರಕವು. ಇದರಿಂದಲೇ ವೈಷ್ಣವ ದ್ವೇಷ ಹೇತುನ್ಮೇ ಭಸ್ಮತ್ ಕುರು ಮಾಧವ ಎಂಬ ಮಂತ್ರಾರ್ಥ ಅನುಸಾರವಾಗಿ ವಿಷ್ಣು ಭಕ್ತರಲ್ಲಿ ಮಾಡುವ ದ್ವೇಷದ ಮೂಲ ಕಾರಣವನ್ನೇ ಭಸ್ಮ ಮಾಡಿಸು ಎಂದು ಮಾಧವನಲ್ಲಿ ಪ್ರಾರ್ಥಿಸಿದ್ದಾರೆ. ಶ್ರೀಹರಿಯು ಸರ್ವದೇಶ ಕಾಲ ಅವಸ್ಥಾದಿಗಳಲ್ಲಿ ನಿತ್ಯವ್ಯಾಪ್ತನು. ಇದರಿಂದ ಸರ್ವಗನು. ಶ್ರೀಹರಿಯು ಸರ್ವ ಜೀವರ ಬಿಂಬನು, ಜೀವರು ಅವನ ಅಧೀನರು. ಈ ರೀತಿ ನಿರಂತರ ವಿಷ್ಣು ದೀಕ್ಷಾಪರವಾದ ಉತ್ತಮ ಜ್ಞಾನಾನುಸಂಧಾನದಿಂದ ಆ ಉತ್ತಮೋತ್ತಮನನ್ನು ಸದಾ ಸಂಸ್ಮರಿಸುತ್ತಿರಬೇಕೆಂದು ವಿಷ್ಣು ದೀಕ್ಷಾ ಮರ್ಮವನ್ನು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.